ಸರ್, ಈಗ ಸಿಬ್ಬಂದಿ ಕೊರತೆಗೆ ಏನಾದರೂ ನೇಮಕಾತಿ ಹೊಸ ನೇಮಕಾತಿ ಉಂಟಾ? ಪ್ರಾರಂಭ ಆಗಿದೆ. ಸಿಬ್ಬಂದಿಯ ಕೊರತೆ ಈಗ ಕಳೆದ 4-5 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿರಲಿಲ್ಲ. ಈಗೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ. ಈಗ ಸಬ್ ಇನ್ಸ್ಪೆಕ್ಟರ್ಸ್ದು ಈಗ 545 ಆದೇಶ ಕೊಟ್ಟಿದ್ವಿ, ಟ್ರೈನಿಂಗ್ ಹೋಗಿದ್ದಾರೆ. ಅವ್ರು ಬರಬೇಕಂದ್ರೆ ಇನ್ನೊಂದು 7-8 ತಿಂಗಳಾಗುತ್ತೆ. ಆಮೇಲೆ ಇನ್ನೂ 402 ಜನ ಸಬ್ ಇನ್ಸ್ಪೆಕ್ಟರ್ದು ಅದು ಆದೇಶ ಆಗುತ್ತೆ. ನಾವು ಸಿಂಧುತ್ವಕ್ಕೆಲ್ಲ ಬರೆದಿದ್ವಿ, ಅದೆಲ್ಲ ಬಂದಿದೆ. ಅದನ್ನು ಕೂಡ ಆದೇಶ ಮಾಡ್ತೀವಿ. ಕಾನ್ಸ್ಟೇಬಲರಿಗೆ ನಾವು ಈಗಾಗಲೇ ಪ್ರೋಸೆಸ್ ಪ್ರಾರಂಭ ಮಾಡಿದ್ದೀವಿ. ಸುಮಾರು 10-15 ಸಾವಿರ ಹುದ್ದೆ ಖಾಲಿ ಇದೆ ಕಾನ್ಸ್ಟೇಬಲರಿಗೆ. ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಸರ್, ತಾಲೂಕಿಗೆ ಸಂಬಂಧಪಟ್ಟು ಗುತ್ತಿಗಾರ ಮತ್ತು ನೆಟ್ಟಣದಲ್ಲಿ ಉಪಠಾಣೆ ಆಗಬೇಕು. ಸುಳ್ಯ ತಾಲೂಕಿಗೆ ಹೊರಠಾಣೆಯಾಗಿ ಗುತ್ತಿಗಾರಲ್ಲಿ ಮತ್ತೊಂದು ನೆಟ್ಟಣದಲ್ಲಿ ಆಗಬೇಕು ಅಂತ ಬೇಡಿಕೆ ಹಿಂದೆ ಇದೆ. ನೆಟ್ಟಣ ಅಂದ್ರೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್. ಸಾವಿರಾರು ಭಕ್ತರು ದಿನಂಪ್ರತಿ ಬರ್ತಿದ್ದಾರೆ. ಇಲ್ಲಿ ಪ್ರಸ್ತಾವನೆಗಳು ಬಂದಾಗ ಪರಿಶೀಲನೆ ಮಾಡ್ತೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತಾರಲ್ಲ, SP, ಅವರು ಪ್ರಸ್ತಾವನೆಗಳು ಕಳಿಸಿದಾಗ ನಾವು ವೆರಿಫೈ ಮಾಡಿ ಅದಕ್ಕೆ ಬೇಕು ಅಂತ ಅವ್ರು ಬರೆದಾಗ ನಾವು ಅದನ್ನು ಪರಿಗಣಿಸ್ತೀವಿ. ಸರ್, ಪುತ್ತೂರಿಗೆ SP ಇದನ್ನು ಕಚೇರಿಯನ್ನು ಇಲ್ಲಿಗೆ ವರ್ಗಾವಣೆ ಮಾಡಬೇಕಂತ ಒಂದು ಬೇಡಿಕೆ ಇದೆ. ಅದು ಯಾವ ಹಂತದಲ್ಲಿ ಇದೆ? ಬೇಡಿಕೆ ಇದೆ. ಗ್ರಾಮಾಂತರ ಬೇಡಿಕೆ ಇದೆ ಅಂತ ನೀವು ಹೇಳಿದ್ರಲ್ಲ, ಹೌದು, ಬೇಡಿಕೆ ಇದೆ. ಕನ್ಫರ್ಮ್ ಬೇಡಿಕೆ ಇರೋದು ಕನ್ಫರ್ಮ್. ಗ್ರಾಮಾಂತರವಾಗಿ ಈ ಸುಳ್ಯ, ಕಡಬ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಇದಿಷ್ಟು ತಾಲೂಕುಗಳಿಗೆ ಬಹಳಷ್ಟು ನಿಯರೆಸ್ಟ್ ಇರತಕ್ಕಂಥದ್ದು ಪುತ್ತೂರು ಒಂದು ಕೇಂದ್ರ ಸ್ಥಾನ. ಅದಕ್ಕೆ ಇಲ್ಲಿ ಪುತ್ತೂರು SP ಇಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಉದ್ದೇಶ. ನೋಡಿ, ನಾವು ರಿವ್ಯೂ ಮಾಡ್ತಾ ಇದ್ದೀವಿ. DYSPಗೆ ಇದು ಪೊಸಿಷನ್ಸ್ಗಳು ಕೇಳಿದ್ದಾರೆ. DYSP ಪೋಸ್ಟ್ ಬೇಕು, ಸಬ್ ಡಿವಿಷನ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಹೊಸ ಪೊಲೀಸ್ ಸ್ಟೇಷನ್ಸ್ಗಳು ಕೇಳಿದ್ದಾರೆ. ಎಲ್ಲ ಪರಿಶೀಲನೆಯಲ್ಲಿ ಇದೆ. ಅದನ್ನು ನೋಡಿಕೊಂಡು ನಾವು ಅದರ ಸಾಧಕ ಬಾಧಕಗಳನ್ನು ನೋಡಿ ಮಾಡ್ತೀವಿ, ತೀರ್ಮಾನ ತಗೊಳ್ತೀವಿ. ಸರ್, 112 ಈಗ 2 ಠಾಣೆಗಳಿಗೆ 112 ಇತ್ತು. ಅದೀಗ ಒಂದೊಂದು ಠಾಣೆಗಳಿಗೆ 112 ಬೇಕಂತ ಬೇಡಿಕೆ ಉಂಟು ಸರ್. ಹೆಚ್ಚು ಮಾಡ್ತೀವಿ, 112 ಹೆಚ್ಚು ಮಾಡ್ತೀವಿ. ಯಾಕೆಂದರೆ ನಮ್ಮಲ್ಲಿ 15 ವರ್ಷದ ಕೇಂದ್ರ ಸರ್ಕಾರದ ಆದೇಶವೇನಾಗಿದೆ, 15 ವರ್ಷದ ನಂತರ ವೆಹಿಕಲ್ಸ್ ಇಟ್ಕೋಬಾರ್ದು, ಅದೆಲ್ಲ ತೆಗಿತಾ ಇದ್ದೇವೆ. ಅದನ್ನು ರಿಪ್ಲೇಸ್ಮೆಂಟಿಗೆ ನಾವು ಪರ್ಚೇಸ್ ಮಾಡಿ ಕೊಡ್ತಾ ಇದ್ದೀವಿ ಹಂತವಾಗಿ. 112 ನಮಗೆ ಉಪಯೋಗ ಆಗ್ತಾ ಇದೆ, ಭಾಳ ಚೆನ್ನಾಗಿ ಉಪಯೋಗ ಆಗಿದೆ. ಈ ರಾಜ್ಯದಲ್ಲಿ 112 ಭಾಳ ಉಪಯೋಗ ಆಗ್ತಾ ಇದೆ. ಅದರಿಂದ ಅದು ಹೆಚ್ಚು ಮಾಡ್ತೇವೆ. ಸರ್, ಹೋಮ್ ಗಾರ್ಡ್ಸಿಗೆ ಇಡೀ ಕರ್ನಾಟಕ ಸ್ಟೇಟ್ ಹೇಳ್ಬೋದು, ಕೊಡ್ತಕ್ಕಂಥ ಸೌಲಭ್ಯ ಸ್ವಲ್ಪ ಕಡಿಮೆ ತಗೊಳ್ತಾರೆ. ಯಾಕೆಂದರೆ ಅವರು ಪೊಲೀಸ್ನವರಷ್ಟೇ ಕೆಲಸ ಮಾಡಬೇಕಾಗುತ್ತೆ. ಅದು ಈಗಿನ ಪರಿಸ್ಥಿತಿಯಲ್ಲಿ ಅಂತೂ ಅವರಿಗೆ ಭಾಳ ಬಿಡುವುದ ಕೆಲಸ ಕೂಡ ಇರ್ತದೆ. ಅವರ ಸೌಲಭ್ಯದ ಬಗ್ಗೆ ಹೇಗೆ ತಾವು ನಿಮ್ಮ ಸಲಹೆಯನ್ನು ಭಾಳ ಸೂಕ್ತವಾದಂಥ ಸಂದರ್ಭದಲ್ಲಿ ಪರಿಗಣಿಸ್ತೀವಿ.